ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟ ಕುರಿತಾಗಿ ರಾಜ್ಯ ಸರ್ಕಾರ ಈಗಾಗಲೇ ಬೆಳೆ ಪರಿಹಾರ ಹಣನ ಘೋಷಣೆ ಮಾಡಿ ಎಕರೆಗೆ ಇಂತಿಷ್ಟು ಅಂತ ಹೇಳಿ ಘೋಷಣೆ ಕೂಡ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೂ ಕೂಡ ಕೈ ಸೇರುತ್ತೆ. ಅದಕ್ಕೂ ಮೊದಲು ನಿಮ್ಮ ಜಮೀನಿನಲ್ಲಿ ನೀವು ಹಾಕಿರ್ತಕ್ಕಂಥ ಬೆಳೆ ಯಾವುದು ಅಂತ ನೀವು ತಿಳ್ಕೋಬೇಕಾಗ್ತದೆ. ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಕುಸ್ಕಿ ಜಮೀನಿಗೆ 17,000, ಹಾಗೆಯೇ ನಿಮ್ಮದು ಇಲ್ಲಿ ತರಿ ಜಮೀನು ಅಥವಾ ನೀರಾವರಿ ಜಮೀನಾಗಿತ್ತು ಅಂದರೆ 25,000, ಹಾಗೆಯೇ ತೋಟಗಾರಿಕೆ ಬೆಳೆಯಾಗಿತ್ತು ಅಂದರೆ 31,000 ಇಷ್ಟು ಪರಿಹಾರ ಹಣನ ನಿಮ್ಮ ಖಾತೆಗೆ ಹಾಕ್ತಾರೆ. ಅದಕ್ಕೂ ಮೊದಲು ರಾಜ್ಯ ಸರ್ಕಾರವೇ ಮಾಡ್ತಕ್ಕಂಥ ಕೃಷಿ ಇಲಾಖೆ ಕಡೆಯಿಂದ ನಿಮ್ಮ ಸಂಬಂಧಪಟ್ಟ ವಿಎಗಳು ಕೂಡ ನಿಮ್ಮ ಗ್ರಾಮಕ್ಕೆ ತೆರಳಿ ನಿಮ್ಮ ಜಮೀನಿನಲ್ಲಿ ಯಾವ ಕ್ರಾಪ್ ಹಾಕಿರ್ತೀರಿ ಅಂತ ನಮೂದು ಮಾಡಿರ್ತಾರೆ. ಆ ಕ್ರಾಪು ಸರಿಯಾಗಿ ನಮೂದಾಗಿದೆ ಇಲ್ವಾ ಅಂತ ನೀವೇ ಕೂಡ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಬಂದು ನೀವು ಇಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಬೆಳೆ ದರ್ಶಕ 2526 ಅಂತೇಳಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಈ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ಮುಂದಿನ ಭಾಗದಲ್ಲಿ ನಿಮ್ಮ ಬೆಳೆನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಇನ್ಸ್ಟಾಲ್ ಆಯಿತು, ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಸರ್ಕಾರಿ ಸಿಬ್ಬಂದಿ ಹಾಗೆಯೇ ರೈತ ಅಂತ 2 ಆಪ್ಷನ್ ಇದೆ. ಇಲ್ಲಿ ನೀವು ರೈತರಾಗಿದ್ದರೆ ರೈತಲಾಗಿ ನಂತರ ರೈತ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪರ್ಮಿಷನ್ಗಳೆಲ್ಲ ಕೇಳುತ್ತೆ, ಅಲೋ ಅಂತ ಮಾಡ್ಕೋಬೇಕಾಗತ್ತೆ. ಅಲೋ ಮಾಡ್ಕೊಂಡಿದ್ದ ನಂತರ ಡ್ಯಾಶ್ಬೋರ್ಡು ಈ ರೀತಿ ಕಾಣುತ್ತೆ ನಿಮಗೆ. ಮೊದಲಿಗೆ ಇಲ್ಲಿ ಮೇಲ್ಗಡೆ ನಿಮ್ಮದು ವರ್ಷ ಅಂತ ಕೇಳುತ್ತೆ, ಯಾವ ವರ್ಷದ ಕ್ರಾಪ್ನ ನೀವು ಸರ್ವೆ ಮಾಡ್ತಾಯಿದ್ದೀರಿ, ಸರ್ವೆ ಆಗಿರೋದನ್ನ ಚೆಕ್ ಮಾಡ್ತಾಯಿದ್ದೀರಿ ಅಂತ. ನಾನೀಗ 25-26 ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಋತು ಅಂತ ಕೇಳುತ್ತೆ, ಇಲ್ಲಿ ನೀವು ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ನಿಮ್ಮ ಜಿಲ್ಲೆನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಪಕ್ಕದಲ್ಲಿ ನಿಮ್ಮ ತಾಲೂಕು ಕೇಳುತ್ತೆ, ತಾಲೂಕನ್ನು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳು ತೋರಿಸುತ್ತೆ. ಅಲ್ಲಿ ನಿಮ್ಮದು ಯಾವ ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಹೋಬಳಿ ಕೇಳುತ್ತೆ, ಆ ಲಿಸ್ಟಿಂದ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಗ್ರಾಮನ ಕೇಳುತ್ತೆ, ಆ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ವಿವರ ಪಡೆಯಿರಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಆಪ್ಷನ್ಗಳು ತೆರ್ಕೊಳ್ಳುತ್ತೆ. ಇಲ್ಲಿ ಸರ್ವೆ ನಂಬರ್ ಅಥವಾ ಹಿಸ್ಸೆ ನಂಬರ್ನ ಹುಡುಕಿ ಅಂತ ಕೆಳಗಡೆ ಬಂದು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಹಿಸ್ಸೆ ನಂಬರ್ಗಳು ತೋರಿಸುತ್ತೆ. ಅಲ್ಲಿ ನಿಮ್ಮದು ಯಾವ ಹಿಸ್ಸೆ ನಂಬರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ರೈತನ ಹೆಸರು ತೋರಿಸುತ್ತೆ. ಪರ್ಟಿಕ್ಯುಲರ್ ರೈತನ ನೀವು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಗ್ರಾಮ ಸಮೀಕ್ಷೆ ಮಾಡಿದವರ ವಿವರ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಜಮೀನಿಗೆ ಬಂದು ಯಾರು ಸರ್ವೆ ಮಾಡಿರ್ತಾರೆ ಅಂದರೆ ನೀವು ಏನು ಕ್ರಾಪ್ ಹಾಕಿರ್ತೀರಿ ಅಂತ ನಮೂದು ಮಾಡಿರ್ತಾರೆ, ಅವರ ಹೆಸರು, ಫೋನ್ ನಂಬರ್ ತೋರಿಸುತ್ತೆ. ಬಹುತೇಕ ಅಲ್ಲಿ VA ನಂಬರೇ ಇರುತ್ತೆ, VA ಹೆಸರು ಕೂಡ ಇರುತ್ತೆ. ಒಂದು ವೇಳೆ ನಿಮ್ಮ ವಿಲೇಜಿನ ಹುಡುಗರು ಕೂಡ ಸರ್ವೆ ಮಾಡಿರ್ತಾರೆ, ಅವರ ಡೀಟೇಲ್ಸ್ ಕೂಡ ಅಲ್ಲಿರುತ್ತೆ. ನಂತರ ಪಕ್ಕದಲ್ಲಿ ಬಂದು ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಸಮೀಕ್ಷೆಗಾರರ ಹೆಸರು, ಮೊಬೈಲ್ ನಂಬರು ಮತ್ತು ಸಮೀಕ್ಷೆ ಮಾಡಿದ ದಿನಾಂಕ ಎಲ್ಲ ಶೋ ಆಗುತ್ತೆ. ನೀವು ಸಿಂಪಲಾಗಿ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಗ್ರೀನು ಶೋ ಆಗುತ್ತೆ. ನಂತರ ಕೆಳಗಡೆ ಬಂದು ಬೆಳೆ ವಿವರ ವೀಕ್ಷಿಸಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈಗ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಲೋಡ್ ಆಗ್ತಾಯಿದೆ. ಸ್ವಲ್ಪ ಸಮಯ ನೀವು ವೆಯ್ಟ್ ಮಾಡಬೇಕಾಗ್ತದೆ. ತದನಂತರ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ಫೆಚ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ರೈತನ ಹೆಸರು, ಸರ್ವೆ ನಂಬರು, ಪ್ರಸ್ತುತ ಈ ವರ್ಷ ನೀವು ಯಾವ ಬೆಳೆನ ನಮೂದು ಮಾಡಿರ್ತೀರಿ ಅಂದರೆ ಯಾವ ಬೆಳೆನ ನಿಮ್ಮ ಜಮೀನಿಗೆ ಹಾಕಿದ್ದೀರಿ, ಎಷ್ಟು ವಿಸ್ತೀರ್ಣ ಹಾಕಿದ್ದೀರಿ, ಮತ್ತು ನಿಮ್ಮದು ಮಿಶ್ರ ಬೆಳೆನ ಇಲ್ಲ ಹಾಗೇನೆ ಅಂತರ ಬೆಳೆನ ಯಾವುದು, ಮಳೆ ಆಶ್ರಿತನ ಇಲ್ಲ ನೀರಾವರಿನ, ಅಪ್ರೂವ್ಡ್ ಆಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ, ಫೋಟೋ ಸೆರೆ ಹಿಡಿದಿರ್ತಾರೆ. ಅಲ್ಲಿ ನೀವು ಫೋಟೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಫೋಟೋನು ಕೂಡ ತೆರ್ಕೊಳ್ಳುತ್ತೆ. ನಾನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಲೋಡ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ನಿಮ್ಮ ಜಮೀನಿನಲ್ಲಿ ಆ ಸರ್ವೆ ಮಾಡಿದಾಗ ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತಾರೆ ಆ ಫೋಟೋನು ಕೂಡ ಇಲ್ಲಿ ಶೋ ಆಗುತ್ತೆ. ಇದು ಕರೆಕ್ಟಾಗಿ ನಿಮ್ಮ ಜಮೀನಿನಲ್ಲಿ ತೆಗೆದಿರ್ತಕ್ಕಂಥ ಫೋಟೋನ ಇಲ್ಲ ನಿಮ್ಮದು ರಾಂಗ್ ಬೆಳೆ ಏನಾದ್ರು ನಮೂದಾಗಿರ್ತದೆ, ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ಬೋದು. ಈ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ಜೂಮ್ ಇನ್ ಜೂಮ್ ಔಟ್ ಮಾಡಿ ಕೂಡ ನೀವು ಹತ್ತಿರದಿಂದಲೂ ಕೂಡ ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಅಂತರ ಬೆಳೆಯಾಗಿರ್ತದೆ. ಒಂದು ಲೈನಲ್ಲಿ ಬೇರೆ ಬೆಳೆ, ಮತ್ತೊಂದು ಲೈನಲ್ಲಿ ಮತ್ತೆ ಬೇರೆ ಬೆಳೆನ ಹಾಕಿದ್ದಾರೆ. ಅದು ಸಮೀಕ್ಷೆ ಕರೆಕ್ಟಾಗಿದೆ ಅಂತಲೇ ಭಾವಿಸ್ಬೋದು. ಹಾಗೆಯೇ ಇಲ್ಲಿ ತೊಗರಿ ಮತ್ತು ಹೆಸರು 2 ಬೆಳೆನೂ ಕೂಡ ಅಲ್ಲಿ ನಮೂದು ಮಾಡಿರ್ತಾರೆ. 1 ಎಕರೆಗೆ ಅಂದರೆ 21 ಕುಂಟೆಗೆ ಹೆಸರು, 3 ಎಕರೆಗೆ ತೊಗರಿ ಅಷ್ಟು ಬೆಳೆನ ಹಾಕಿರ್ತಾರೆ ಅಂತ ಕಂಡುಬಂದಿದೆ. ಸ್ನೇಹಿತರೆ, ಈ ರೀತಿ ನಿಮ್ಮ ಜಮೀನಿನಲ್ಲಿ ನೀವು ಹಾಕಿರ್ತಕ್ಕಂಥ ಬೆಳೆ ಸಮೀಕ್ಷೆನ ಯಾವುದು ಸರ್ಕಾರ ಮಾಡಿರ್ತದೆ ಅದನ್ನು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮದೇನಾದರೂ ಈ ರೀತಿ ಏನಾದ್ರು ನಮೂದಾಗಿಲ್ಲ ಅಂದರೆ ಅದು ನಿಮಗೆ ಬೆಳೆ ಸಮೀಕ್ಷೆ ಹಣ ಹಾಕಬೇಕಾದಾಗ ಯಾವ ಬೆಳೆಗೆ ಎಷ್ಟು ಹಣ ಅಂತ ನಿಗದಿ ಮಾಡಿರ್ತಾರೆ ಅದು ಮಿಸ್ ಆಗ್ಬೋದು. ಹಾಗೆಯೇ ತುಂಬ ಜನರಿಗೆ ಸಮೀಕ್ಷೆ ನೀವು ಚೆಕ್ ಮಾಡಿ ನೋಡಿದಾಗ ಈ ರೀತಿ ತೋರಿಸ್ತಾ ಇರುತ್ತೆ. ಇಲ್ಲಿ ಸರ್ವೆ ನಂಬರ್ನಲ್ಲಿ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ತೋರಿಸುತ್ತೆ. ನೀವು ಸಿಂಪಲಾಗಿ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ, ಆ ರೀತಿ ಚೆಕ್ ಮಾಡಿ. ನೀವು ವರ್ಷನ ಸೇಮು 2025-26 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಋತು ಅನ್ನೋ ಆಪ್ಷನ್ ಬಂದು ನೀವು ಅಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಡಿ, ಬರೀ ಕೇವಲ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾಜಟಿಸು ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ನಿಮ್ಮ ಸರ್ವೆ ನಂಬರು ಮೊದಲು ತೋರಿಸಿದ್ನಲ್ಲ ಅದೇ ರೀತಿ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಹಾಕಿ ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಸೇಮ್ ಯಾಜಟಿಸು ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಪೇಜು ಕೂಡ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಬೆಳೆ ಹೆಸರು, ಎಷ್ಟು ವಿಸ್ತೀರ್ಣ ಮಾಡಿದಿರಿ, ಶುದ್ಧ ಬೆಳೆನ ಮಿಶ್ರ ಬೆಳೆನ, ಹಾಗೆಯೇ ಇಲ್ಲಿ ನೋಡ್ಬೋದು ನಾಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಹಾಗೆಯೇ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ
ಇಲ್ಲಿ ಫೋಟೋನು ಕೂಡ ಆಲ್ರೆಡಿ ಇತ್ತೀಚೆಗೆ ಅಂದರೆ 30 ಸೆಪ್ಟೆಂಬರು ಈ ತಿಂಗಳು ಅಂದರೆ ಕಳೆದ ತಿಂಗಳಲ್ಲಿ ಇದು ಸರ್ವೆ ಆಗಿದೆ. ಇನ್ನೂ ಕೂಡ ಅದು ಅಪ್ಲೋಡ್ ಆಗಿಲ್ಲ. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಪೂರ್ವ ಮುಂಗಾರಿನಲ್ಲಿ ನಿಮ್ಮದು ತೋರಿಸ್ನಿಲ್ಲ ಅಂದರೆ ನೀವು ಮುಂಗಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ. ಆವಾಗ ನಿಮ್ಮ ಸಮೀಕ್ಷೆ ಡೀಟೇಲ್ಸ್ ಕೂಡ ಈ ರೀತಿ ಶೋ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ರೈತ ಬಾಂಧವರೇ ಖುದ್ದಾಗಿ ತಮ್ಮ ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ನ ಬಳಸ್ಕೊಂಡು ನಿಮ್ಮ ಬೆಳೆ ಸಮೀಕ್ಷೆನ ವೀಕ್ಷಣೆ ಮಾಡ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಸಮೀಕ್ಷೆ ಪೂರ್ಣಗೊಂಡ ನಂತರ ಈಗ ಜಂಟಿ ಸರ್ವೆ ನಡೀತಾ ಇದೆ. ಜಂಟಿ ಸರ್ವೆ ಪೂರ್ಣಗೊಂಡ ನಂತರ ಎಲ್ಲ ಜಿಲ್ಲೆಗಳಿಗೂ ಒಂದೇ ಸರಿ ಅಮೌಂಟ್ನ ಹಾಕ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದೇ ರೀತಿ ನಿಮ್ಮ ಖಾತೆಗೆ ಹಣನೂ ಕೂಡ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.